ಆತ್ಮೀಯರೇ, ಯೂನಿಕ್ ಇನ್ಫಾರ್ಮೇಶನ್ ಕನ್ನಡಿಗ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಮಹಾಶಿವರಾತ್ರಿಯ ಯಾಮ ಪೂಜೆ ಎಂದರೇನು ಅದ್ರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಶಿವರಾತ್ರಿಯ ಹೆಸರಿಗೆ ತಕ್ಕಂತೆ ಹಗಲಿನ ಜೊತೆಗೆ ರಾತ್ರಿಯ ವೇಳೆಯಲ್ಲಿ ಶಿವದೇವರ ಪೂಜೆ ಮತ್ತು ಆರಾಧನೆ ಮಾಡುವುದಾಗಿದೆ. ರಾತ್ರಿ ಜಾಗರಣೆ ಮಾಡಿ 4 ಯಾಮಗಳಲ್ಲಿ ಶಿವಪೂಜೆಯನ್ನು ಮಾಡಬೇಕು. ಯಾಮ ಎಂದರೆ 3 ತಾಸುಗಳ ಕಾಲ 12 ತಾಸುಗಳ ರಾತ್ರಿಯ ಅವಧಿಯನ್ನು 4 ಯಾಮಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಶಿವರಾತ್ರಿಯ ದಿನದಂದು ಮೊದಲ ಯಾಮ ಪೂಜೆ ಸಂಜೆ 6 ಗಂಟೆಯಿಂದ ಆರಂಭಿಸಿ 9 ಗಂಟೆಯವರೆಗೆ ನಡೆಯುತ್ತದೆ. ಎರಡನೆಯ ಯಾಮ ಪೂಜೆ ರಾತ್ರಿ 9 ಗಂಟೆಯಿಂದ ಆರಾಮವಾಗಿ 12 ಗಂಟೆಯವರೆಗೆ ನಡೆಯುತ್ತದೆ. ಮೂರನೆಯ ಯಾಮ ಪೂಜೆ ಮಧ್ಯರಾತ್ರಿಯಲ್ಲಿ 12 ಗಂಟೆಗೆ ಆರಂಭವಾಗಿ 3 ಗಂಟೆವರೆಗೆ ಹಾಗೂ 4ನೆಯ ಯಾಮ ಪೂಜೆ 3 ಗಂಟೆಯಿಂದ ಆರಂಭವಾಗಿ ಮುಂಜಾನೆ 6 ಗಂಟೆಯವರೆಗೆ ನಡೆಯುತ್ತದೆ. ಹೀಗೆ ಭಕ್ತಾದಿಗಳು ರಾತ್ರಿಯ 4 ಯಾಮಗಳಲ್ಲಿಯೂ ಶಿವದೇವರಿಗೆ ಅಭಿಷೇಕ ಪೂಜೆಗಳನ್ನು ಮಾಡುತ್ತಾ ಶಿವದೇವರ ಭಜನೆ ಸ್ತೋತ್ರಗಳನ್ನು ಪಠಣ ಮಾಡುತ್ತಾ ಜಾಗರಣೆಗಳನ್ನು ಕೈಗೊಳ್ಳುತ್ತಾರೆ. ಈಶ್ವರ ದೇವಾಲಯಗಳಲ್ಲಿಯೂ ಸಹ ರಾತ್ರಿ ಇಡೀ ಪೂಜೆ ಭಜನೆಗಳು ನಡೆಯುತ್ತವೆ. ಶಿವರಾತ್ರಿಯ ಉಪವಾಸದ ಶ್ರೇಷ್ಠತೆಯನ್ನು ಸಾರುವ ಕಥೆಯೂ ಸಹ ಇದೆ. ಒಮ್ಮೆ ಬೇಟೆಗಾರನೊಬ್ಬನು ಬೇಟೆಯಾಡಲು ಕಾಡಿಗೆ ತೆರಳಿರುತ್ತಾನೆ. ಆದರೆ ಇಡೀ ದಿನ ಕಾಡಿನಲ್ಲಿ ಸುತ್ತಾಡಿದರೂ ಸಹ ಆತನಿಗೆ ಬೇಟೆಯೇ ದೊರಕುವುದಿಲ್ಲ. ಅಷ್ಟರಲ್ಲಾಗಲೇ ಕತ್ತಲಾಗಿ ಬಿಡುತ್ತದೆ. ರಾತ್ರಿಯ ಸಮಯದಲ್ಲಿ ಕಾಡು ಪ್ರಾಣಿಗಳ ಉಪಟಳಕ್ಕೆ ಹೆದರಿದ ಆತನು ಒಂದು ಮರವನ್ನೇರಿ ಕುಳಿತು ಬಿಡುತ್ತಾನೆ. ರಾತ್ರಿ ಏನಾದರೂ ನಿದ್ರಿಸಿದರೆ ಮರದಿಂದ ಒಂದು ಪ್ರಾಣಿಗಳಿಗೆ ಆಹಾರವಾಗುವುದು. ಭಯದಿಂದ ರಾತ್ರಿ ಇಡೀ ಎಚ್ಚರವಾಗಿರುವ ಉದ್ದೇಶದಿಂದ ತಾನು ಕುಳಿತಿದ್ದೆ. ಮರದ ಎಲೆಗಳನ್ನು ಒಂದೊಂದಾಗಿ ಕಿತ್ತು ಕೆಳಗೆ ಎಸೆಯತೊಡಗುತ್ತಾನೆ. ಆ ಬೇಟೆಗಾರ ಕುಳಿತದ್ದು ಬಿಲ್ವಪತ್ರೆಯ ಮರದ ಮೇಲೆ. ಆತ ಎಸೆಯುತ್ತಿದ್ದ ಬಿಲ್ವಪತ್ರೆಯ ಎಲೆಗಳು ಮರದ ಕೆಳಗಿದ್ದಂತಹ ಶಿವಲಿಂಗದ ಮೇಲೆ ಬೀಳುತ್ತಿರುತ್ತವೆ. ಅಷ್ಟೇ ಅಲ್ಲದೆ ಆ ದಿನ ಮಹಾಶಿವರಾತ್ರಿ ಆಗಿರುತ್ತದೆ. ಬೇಟೆಗಾರನಿಗೆ ಅರಿವಿಲ್ಲದೆ ಆತ ಹಗಲಿಡೀ ಉಪವಾಸವಿದ್ದು ರಾತ್ರಿ ಜಾಗರಣೆಯನ್ನು ಕೈಗೊಂಡು ಶಿವಪೂಜೆಯನ್ನು ಮಾಡುತ್ತಿರುತ್ತಾನೆ. ಶಿವರಾತ್ರಿಯ ದಿನ ಆತ ಮಾಡಿದ ಮಹತ್ ಕಾರ್ಯದಿಂದ ಪ್ರಸನ್ನರಾದ ಶಿವ ಪರಮಾತ್ಮರು ಆತ ಮಾಡಿದ ಎಲ್ಲ ಅಪರಾಧಗಳನ್ನು ಮನ್ನಿಸಿ ಆತನಿಗೆ ಮುಕ್ತಿಯನ್ನು ಕರುಣಿಸುತ್ತಾರೆ. ಹೀಗೆ ಶಿವರಾತ್ರಿ ಎಂದು ಉಪವಾಸವನ್ನು ಮಾಡಿ ಶಿವದೇವರ ಪ್ರತ್ಯರ್ಥಕ್ಕೆ ಶಿವನಾಮಸ್ಮರಣೆಯನ್ನು ಮಾಡುವ ಪರಿಪಾಠ ಬೆಳೆದುಕೊಂಡು ಬಂದಿದೆ. ಈ ತರ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಾವು ಮಾಡುವ ನಿಮಗೆ ವಿಡಿಯೋಸ್ಗಳು ನೋಟಿಫಿಕೇಶನ್ ಮೂಲಕ ಕೂಡ ಬರುತ್ತದೆ. ಧನ್ಯವಾದಗಳು.